ಒಂದು ಯೋಜನೆಯನ್ನ ತಮ್ಮ ಹೊಂದಿದೆ. ಅದಕ್ಕೆ ನಮ್ಮ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಭವನ್ ದಾಸರ ಅವರ ನೇತೃತ್ವದಲ್ಲಿ ನಮ್ಮ ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ್ದಾರೆ. ಆ ಜಾತಿಯಲ್ಲಿ ನಾವು ಈಗಾಗಲೇ ಅವರ ಹತ್ರ ಒಂದು ನಿಯೋಗನ ಹೋಗಿ ಕೇಳಿಕೊಂಡಾಗ ನಮ್ಮ ಜಾತಿ ಯಾವುದು ಏನು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ನಮ್ಮ ಪರಿಶಿಷ್ಟ ಜಾತಿಯ ಸುಮಾರು ಒಂದು 80ರಿಂದ 90 ಜಾತಿಗಳನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಈ ಜಾತಿಯಲ್ಲಿ ನಾವು ಜನಾಂಗ ಸೇರುವವರು ಸುಮಾರು ತಮಿಳು ಮಿಶ್ರಿತ ನಾವು ಅರುವು ಭಾಷೆಯ ಒಂದು ಜಾತಿಯಾಗಿರ್ತದೆ. ಆದ್ರಿಂದ ನಮ್ಮನ್ನ ಈ ಒಂದು ರಾಜ್ಯದಲ್ಲಿ ಕೋಲಾರ, ಬಂಗಾರಪೇಟೆ, ನಮ್ಮ ಮಾಲೂರು, ಮತ್ತೆ ತುಮಕೂರು, ನೆಲಮಂಗಲ, ಮಂಡ್ಯ, ಮೈಸೂರು, ಚನ್ನಪಟ್ಟಣ ಮತ್ತೆ ಇರ್ತಕ್ಕಂಥ ನಮ್ಮ ಆನೇಕಲ್ ಮೀಸಲು ಕ್ಷೇತ್ರ ಎಲ್ಲಿದೆ, ಇಲ್ಲಿ ನಮ್ಮ ಜಾತಿ ಜನಾಂಗ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜಾತಿ ಜನಾಂಗ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿದೆ. ಆದ್ರಿಂದ ನಾವು ಈ ಭಾಷೆಯನ್ನ ಇವತ್ತು ಹೊಸ ಒಳ ಮೀಸಲಾತಿ ಯೋಜನೆಗೆ ಒಳಪಡಿಸೋದಕ್ಕೆ ನಾವು ಈಗಾಗಲೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಈ ನಮ್ಮ ರೇಣುಕಾ ನಮ್ಮ ಬಳಗದ ಅಭಿವೃದ್ಧಿ ಸಂಘ ಈ ಒಂದು ಸಂಘದ ಅಡಿಯಲ್ಲಿ ನಮ್ಮ ಜಾತಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಮೊದಲಿಗೆ ಎಕೆ ಎಡಿ ಎಡಿ ಅನ್ನೋ ಇತ್ತು. ಎಕೆ ಆದಿ ಕರ್ನಾಟಕ, ಎಕೆ ಎ ಆದಿ ದ್ರಾವಿಡ, ಈ ಆಂಧ್ರ ಆದಿ ದ್ರಾವಿಡ ಅಂತ ಇತ್ತು. ಅದರಲ್ಲಿ ನಾವು ಎಲ್ಲರೂ ಏನಾಗಿದೆ ಆದಿ ಕರ್ನಾಟಕ ಅಂತ ನಾವೆಲ್ಲ ಗುರುತಿಸ್ಕೊಳ್ತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ ಆದಿ ಕರ್ನಾಟಕ ಅನ್ನೋದು ನಮ್ಮ ಜಾತಿ ಲಿಸ್ಟ್ ನಲ್ಲಿ ಇಲ್ಲದೆ ಇರೋದ ಕಾರಣ ನಾವು ನಮ್ಮ ಈ ಜಾತಿಯ ಒಂದು ಇದನ್ನ ವಲಯ ಅಂತ ಹೇಳಿ ನಾವು ಸಮೀಕರಣ ಮಾಡಿ ಇದನ್ನ ನಮ್ಮ ಒಂದು ಇದರಲ್ಲಿ ಸೇರಿಸ್ಬೇಕಂತ ಹೇಳಿ ನಾವು ಈಗಾಗಲೇ ನಾವು ಒಂದು ನಿಯೋಗವನ್ನು ಮಾಡಿದ್ದೇವೆ. ನಮ್ಮ ಎಲ್ಲಾ ಜಾತಿ ಜನಾಂಗದವರೆಗೂ ಈ ಸುದ್ದಿಯನ್ನು ಮುಗಿಸೋದಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದೇವೆ. ಈಗಾಗಲೇ